ನಮಸ್ಕಾರ ಕುಂಭ ರಾಶಿಯವರೇ, ಈ ಆಗಸ್ಟ್ 23, 24, 25, 26 ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರು ಏನೇ ಹೇಳಿದರೂ ನಡೆಯಲಿರುವ ಒಂದು ಬದಲಾವಣೆಯನ್ನು ತಡೆಯುವುದು ಕಷ್ಟ. ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದರೆ ಅದೇ ವಿಷಯದಲ್ಲಿ ನಿರೀಕ್ಷಿಸದ ಪರಿಣಾಮ ನಿಮ್ಮ ಮುಂದೆ ಬರುವ ಸಾಧ್ಯತೆಯಿದೆ. ಒಂದು ಕೆಲಸ ನಿಂತುಹೋಯಿತು ಅಂದುಕೊಂಡ ಸಮಯದಲ್ಲಿ ಮತ್ತೆ ಚಲನೆ ಸಿಗುವುದು, ದೂರವಾದ ವ್ಯಕ್ತಿಯಿಂದ ಮಾಹಿತಿ ಬರುವುದು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತ ಅವಕಾಶ ಬರುವುದು, ಹಣದ ವಿಷಯದಲ್ಲಿ ಒಂದು ಬದಲಾವಣೆ ಕಾಣಿಸುವುದು ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಹೊರಬರಬಹುದು. ಅದಕ್ಕಾಗಿಯೇ ಕುಂಭ ರಾಶಿಯವರು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ಆಗಸ್ಟ್ 23ರಿಂದ ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 26 ರವರೆಗೆ ಉದ್ಯೋಗ, ವ್ಯವಹಾರ, ಹಣ, ಕುಟುಂಬ, ಪ್ರೀತಿ, ವಿವಾಹ, ಆರೋಗ್ಯ, ಪ್ರಯಾಣ ಮತ್ತು ಪ್ರಮುಖ ನಿರ್ಧಾರಗಳು ಯಾವ ರೀತಿ ಪ್ರಭಾವಿತವಾಗುತ್ತವೆ ಎನ್ನುವುದಷ್ಟೇ ಅಲ್ಲದೆ ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು, ಯಾವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು, ಯಾರ ಮಾತನ್ನೂ ತಕ್ಷಣ ನಂಬಬಾರದು ಎಂಬ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಕುಂಭರಾಶಿಯವರು, ನೀವು ಬಹಳ ಕಾಲದಿಂದ ಇದು ಯಾವಾಗ ಬದಲಾಗುತ್ತದೆ ಎಂದು ಕಾಯುತ್ತಿರುವ ಒಂದು ಪರಿಸ್ಥಿತಿ ಇದ್ದರೆ ಈ 4 ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಸೂಚನೆ ಕಾಣಿಸುವ ಸಾಧ್ಯತೆಯಿದೆ. ಅದು ಒಂದು ಫೋನ್ ಕರೆ ಇರಬಹುದು, ಒಂದು ಸಂದೇಶ ಇರಬಹುದು, ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವುದು ಇರಬಹುದು, ಒಂದು ಉದ್ಯೋಗದ ಮಾಹಿತಿ ಇರಬಹುದು, ಒಂದು ವ್ಯಾಪಾರದ ಅವಕಾಶ ಇರಬಹುದು, ಅಥವಾ ಬಹಳ ಕಾಲದಿಂದ ನಿಂತುಹೋದ ಹಣದ ವಿಷಯದಲ್ಲಿ ಚಲನೆ ಇರಬಹುದು. ಇಲ್ಲೇ ಅಸಲಿ ವಿಷಯವಿದೆ. ಯಾರು ಏನೇ ಹೇಳಿದರೂ ನಡೆಯುವುದು. ಇದೇ ನೀವು ಊಹಿಸದ ಬದಲಾವಣೆ ನಿಮ್ಮ ಜೀವನಕ್ಕೆ ಕಾಲಿಡಲಿದೆ. ಆದರೆ ಆ ಬದಲಾವಣೆ ನಿಮಗೆ ಅನುಕೂಲಕರವಾಗಿ ಬದಲಾಗಬೇಕಾದರೆ ನೀವು ಒಂದು ವಿಷಯದಲ್ಲಿ ಮಾತ್ರ ಬಹಳ ಜಾಗರೂಕರಾಗಿರಬೇಕು. ಇತರರು ಹೇಳುವ ಪ್ರತಿಯೊಂದು ಮಾತನ್ನು ನಂಬಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬೇಡಿ. ನಿಮ್ಮ ಪರಿಸ್ಥಿತಿಯನ್ನು ನೀವು ಅರ್ಥಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳಬೇಕು. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ನಿರ್ಧಾರ ನಿಮ್ಮ ಮುಂದೆ ಬರಬಹುದು. ಉದ್ಯೋಗ ಮಾಡುತ್ತಿರುವ ಕುಂಭ ರಾಶಿಯವರಿಗೆ ಹೊಸ ಜವಾಬ್ದಾರಿ ಬರಬಹುದು. ಮೊದಲು ಅದು ಒತ್ತಡ ಅನಿಸಿದರೂ ನಂತರ ಅದೇ ನಿಮಗೆ ಗುರುತಿಸುವಿಕೆ ತಂದುಕೊಡುವ ಸಾಧ್ಯತೆಯಿರುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಅನಿರೀಕ್ಷಿತ ಪರಿಚಯದ ಮೂಲಕ ಒಂದು ಅವಕಾಶ ಬರಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹಳೆಯ ಗ್ರಾಹಕ ಅಥವಾ ಹಳೆಯ ಪರಿಚಯಸ್ಥರು ಮತ್ತೆ ಸಂಪರ್ಕಿಸುವ ಸಾಧ್ಯತೆಯಿದೆ. ಹಣದ ವಿಷಯದಲ್ಲೂ ಒಂದು ಸಣ್ಣ ಚಲನೆ ದೊಡ್ಡ ಬದಲಾವಣೆಗೆ ಆರಂಭವಾಗಬಹುದು. ಪ್ರೀತಿಯಲ್ಲಿ ಇರುವವರಿಗೆ ಒಂದು ಸತ್ಯ ಸ್ಪಷ್ಟವಾಗಿ ತಿಳಿಯುತ್ತದೆ. ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಸಂಬಂಧ ಅಥವಾ ಹಳೆಯ ಪರಿಚಯದ ಮೂಲಕ ಮಾಹಿತಿ ಬರಬಹುದು. ಕುಟುಂಬದಲ್ಲಿ ಬಹಳ ಕಾಲದಿಂದ ಬಾಕಿ ಇರುವ ಒಂದು ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದರೆ ಈ 4 ದಿನಗಳಲ್ಲಿ ನಿಮಗೆ ಬರುವ ಪ್ರತಿಯೊಂದು ಅವಕಾಶವನ್ನು ತಕ್ಷಣ ಒಪ್ಪಿಕೊಳ್ಳಬೇಡಿ. ಹಾಗೆಯೇ ಹೆದರಿ ಕಳೆದುಕೊಳ್ಳಬೇಡಿ. ಮೊದಲೇ ತಿಳಿದುಕೊಳ್ಳಿ, ಪರಿಶೀಲಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಕುಂಭ ರಾಶಿಯವರೇ, ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ವಿಷಯಗಳಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಯಾವುದಾದರೂ ವಿಷಯ ಈಗಾಗಲೇ ನಡೆಯುತ್ತಿದೆಯೇ ಅಥವಾ ಮುಂಬರುವ ದಿನಗಳಲ್ಲಿ ನಡೆಯಲಿದೆಯೇ ಎಂಬುದನ್ನು ಗಮನಿಸಿ. ಈ ವಿಡಿಯೋದಲ್ಲಿ ಹೇಳಿದ ಅಂದಾಜುಗಳಲ್ಲಿ ನಿಮಗೆ ಯಾವುದು ನಿಜವಾಗಿ ನಡೆಯುತ್ತಿದೆ, ಯಾವುದು ನಡೆದಿಲ್ಲ ಎಂಬುದನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಕುಂಭ ರಾಶಿಯ ವ್ಯಕ್ತಿಗೂ ಉಪಯೋಗವಾಗಬಹುದು. ನೀವು ಇನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿದಿನ ಇಂತಹ ರಾಶಿಫಲಗಳು, ಜ್ಯೋತಿಷ್ಯದ ವಿಶೇಷಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳು ನಿಮಗೆ ತಲುಪಬೇಕಾದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ಹಾಗಿದ್ದರೆ ಕುಂಭರಾಶಿಯವರು ಆಗಸ್ಟ್ 23, 24, 25, 26 ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಯಾವ ಬದಲಾವಣೆ ಬರಲಿದೆ? ಯಾರು ಏನೇ ಹೇಳಿದರೂ ಈ ಬದಲಾವಣೆ ಏಕೆ ನಿಲ್ಲುವುದಿಲ್ಲ? ಈ ಬದಲಾವಣೆ ಉದ್ಯೋಗದ ಕಡೆಗ, ಹಣದ ಕಡೆಗ, ಪ್ರೀತಿಯ ಕಡೆಗ ಅಥವಾ ಕುಟುಂಬದ ಕಡೆಗ? ಈಗ ಅಸಲಿ ವಿಷಯವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ, ನಿಮ್ಮಲ್ಲಿ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ನೀವು ಯಾವುದೇ ವಿಷಯವನ್ನು ಇತರರು ಹೇಳಿದ ತಕ್ಷಣ ನಂಬುವುದಿಲ್ಲ. ನಿಮ್ಮ ಕಣ್ಣುಗಳಿಂದ ನೋಡಿ, ನಿಮ್ಮ ಅನುಭವದಿಂದ ತಿಳಿದುಕೊಂಡ ನಂತರವೇ ಒಂದು ನಿರ್ಧಾರಕ್ಕೆ ಬರುತ್ತೀರಿ. ಅದಕ್ಕಾಗಿಯೇ ನಿಮ್ಮ ಬಗ್ಗೆ ಕೆಲವರು ಬಹಳ ಹಠಮಾರಿಯಾಗಿದ್ದಾರೆ ಎಂದು ಅಂದುಕೊಳ್ಳಬಹುದು. ಆದರೆ ನಿಜಕ್ಕೂ ನೀವು ಹಠಮಾರಿಗಳಲ್ಲ. ನಿಮ್ಮ ನಿರ್ಧಾರದ ವಿಷಯದಲ್ಲಿ ಸ್ಪಷ್ಟತೆಯನ್ನು ಬಯಸುವ ವ್ಯಕ್ತಿಗಳು. ಒಮ್ಮೆ ನಿಮಗೆ ಒಂದು ವಿಷಯ ಸರಿಯಾಗಿದೆ ಎನಿಸಿದರೆ ಯಾರು ಏನೇ ಹೇಳಿದರೂ ತಕ್ಷಣ ನಿಮ್ಮ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಇದೇ ಗುಣ ಆಗಸ್ಟ್ 23ರಿಂದ 26 ರವರೆಗೆ ನಿಮಗೆ ಬಹಳ ಉಪಯೋಗಕ್ಕೆ ಬರಲಿದೆ. ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಕೆಲವರು ನಿಮಗೆ ಸಲಹೆಗಳನ್ನು ನೀಡಬಹುದು. ಆ ಕೆಲಸ ಮಾಡಬೇಡಿ, ಆ ವ್ಯಕ್ತಿಯನ್ನು ನಂಬಬೇಡಿ, ಆ ಅವಕಾಶ ನಿಮಗೆ ಉಪಯೋಗವಾಗುವುದಿಲ್ಲ, ಅದು ನಡೆಯುವುದಿಲ್ಲ
ಎನ್ನುತ್ತಾ ಯಾರೋ ಒಬ್ಬರು ಏನೋ ಒಂದು ಮಾತು ಹೇಳುವ ಸಾಧ್ಯತೆಯಿದೆ. ಆದರೆ ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಅಸಲಿ ವಿಷಯವೇನೆಂದರೆ ಇತರರ ಮಾತು ಕೇಳಿ ಹೆದರುವುದಲ್ಲ, ಪರಿಸ್ಥಿತಿಯನ್ನು ನೀವು ಸ್ವಯಮಾಗಿ ಪರಿಶೀಲಿಸುವುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಬದಲಾವಣೆಯ ಬಗ್ಗೆ ಮುಂಚಿತವಾಗಿ ಯಾರಿಗೂ ಸಂಪೂರ್ಣವಾಗಿ ತಿಳಿಯದಿರಬಹುದು. ನೀವು ಬಹಳ ಕಾಲದಿಂದ ಒಂದು ವಿಷಯಕ್ಕಾಗಿ ಕಾಯುತ್ತಿರಬಹುದು, ಒಂದು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರಬಹುದು, ಒಬ್ಬ ವ್ಯಕ್ತಿಯಿಂದ ಉತ್ತರ ಬರಬೇಕೆಂದು ನೋಡುತ್ತಿರಬಹುದು, ಬರಬೇಕಾದ ಹಣ ಇರಬಹುದು, ವ್ಯಾಪಾರದಲ್ಲಿ ನಿಂತುಹೋದ ಕೆಲಸ ಮತ್ತೆ ಪ್ರಾರಂಭವಾಗುತ್ತದೆಯೇ ಎಂದು ಕಾಯುತ್ತಿರಬಹುದು, ಅಥವಾ ಕುಟುಂಬದಲ್ಲಿನ ಒಂದು ಸಮಸ್ಯೆ ಯಾವಾಗ ಪರಿಹಾರವಾಗುತ್ತದೆ ಎಂದು ಆಲೋಚಿಸುತ್ತಿರಬಹುದು. ಈಗ ಪರಿಸ್ಥಿತಿ ಮೆಲ್ಲನೆ ಚಲಿಸಲು ಪ್ರಾರಂಭವಾಗುತ್ತದೆ. ಇಲ್ಲೇ ನಾವು ಪ್ರಮುಖ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಯಾರು ಏನೇ ಹೇಳಿದರೂ ನಡೆಯುವುದು. ಇದೇ ನೀವು ಊಹಿಸದ ಬದಲಾವಣೆ ಒಂದು ಸಣ್ಣ ಘಟನೆಯ ರೂಪದಲ್ಲಿ ಪ್ರಾರಂಭವಾಗಿ ನಂತರ ಅದರ ಪ್ರಭಾವ ನಿಮ್ಮ ಜೀವನದಲ್ಲಿ ಕಾಣಿಸಬಹುದು. ಅದಕ್ಕಾಗಿಯೇ ಸಣ್ಣ ವಿಷಯವನ್ನು ಕೂಡ ಹಗುರವಾಗಿ ಕಾಣಬೇಡಿ. ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಪರಿಚಯ, ಒಂದು ಹೊಸ ಆಲೋಚನೆ ಕೂಡ ನಿಮಗಿರುವ ಮುಂದಿನ ದಾರಿಯನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಕುಂಭ ರಾಶಿಯವರಿಗೆ ಇರುವ ಇನ್ನೊಂದು ಪ್ರಮುಖ ಗುಣವೇನೆಂದರೆ ನೀವು ಬೇಸರಗೊಂಡರೂ ತಕ್ಷಣ ಹೊರಗೆ ಹೇಳುವುದಿಲ್ಲ, ನಿಮ್ಮೊಳಗೆ ಇಟ್ಟುಕೊಳ್ಳುತ್ತೀರಿ. ಆದರೆ ಈ 4 ದಿನಗಳಲ್ಲಿ ಅಗತ್ಯವಿರುವ ಕಡೆ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕು. ಮೌನ ಒಳ್ಳೆಯದೇ, ಆದರೆ ಪ್ರತಿಯೊಂದು ವಿಷಯದಲ್ಲೂ ಮೌನವಾಗಿದ್ದರೆ ಎದುರಿನವರು ತಮಗೆ ಇಷ್ಟ ಬಂದಂತೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯಿರುತ್ತದೆ. ಮುಖ್ಯವಾಗಿ ಕುಟುಂಬ, ಉದ್ಯೋಗ ಮತ್ತು ಹಣದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸರಿಯಾದ ಸಮಯಕ್ಕೆ ಹೇಳುವುದು ಒಳ್ಳೆಯದು. ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಶನಿಯ ಪ್ರಭಾವ ಅತ್ಯಂತ ಪ್ರಮುಖವಾದದ್ದು. ಶನಿಯು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಶನಿಯು ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ನಿಧಾನವಾಗಿ ಆದರೆ ಬಲವಾಗಿ ಪ್ರಭಾವಿಸುತ್ತಾನೆ. ಈಗ ನಿಮ್ಮ ಜೀವನದಲ್ಲಿ ಯಾವುದಾದರೂ ವಿಳಂಬ ನಡೆಯುತ್ತಿರುವಂತೆ ಅನಿಸಿದರೆ ಅದನ್ನು ಸಂಪೂರ್ಣವಾಗಿ ಕೆಟ್ಟ ಫಲಿತಾಂಶವೆಂದು ಭಾವಿಸಬೇಡಿ. ಕೆಲವೊಮ್ಮೆ ವಿಳಂಬ ಎಂದರೆ ದೇವರು ನಮಗಾಗಿ ಸರಿಯಾದ ಸಮಯವನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂದರ್ಥ. ನಿಮ್ಮ ರಾಶಿಯಲ್ಲಿ ರಾಹುವಿನ ಪ್ರಭಾವವಿರುವುದರಿಂದ ನಿಮ್ಮ ಆಲೋಚನೆಗಳು ಸಾಧಾರಣವಾಗಿರುವುದಿಲ್ಲ. ಒಂದು ಕೆಲಸ ಮಾಡುತ್ತಿದ್ದರೂ ಮತ್ತೊಂದು ಮಾರ್ಗದ ಬಗ್ಗೆ ಯೋಚಿಸುತ್ತೀರಿ. ಒಂದು ಕಡೆ ಇದ್ದರೂ ಇನ್ನೊಂದು ಕಡೆಗೆ ಹೋಗಬೇಕೆನಿಸಬಹುದು. ಇಷ್ಟೇ ಜೀವನವಲ್ಲ, ಇನ್ನೂ ಏನೋ ಮಾಡಬೇಕು ಎಂಬ ಭಾವನೆ ಬರಬಹುದು. ಆ ಭಾವನೆ ಈ ದಿನಗಳಲ್ಲಿ ಇನ್ನಷ್ಟು ಬಲಗೊಳ್ಳಬಹುದು. ಇನ್ನೊಂದೆಡೆ ಕಟಕ ರಾಶಿಯಲ್ಲಿರುವ ಗ್ರಹಗಳ ಪ್ರಭಾವವು ನಿಮ್ಮ ದೈನಂದಿನ ಕೆಲಸ, ಉದ್ಯೋಗದ ಜವಾಬ್ದಾರಿಗಳು, ಸ್ಪರ್ಧಾತ್ಮಕ ಪರಿಸ್ಥಿತಿಗಳು ಮತ್ತು ಆರೋಗ್ಯದ ಅಭ್ಯಾಸಗಳಂತಹ ವಿಷಯಗಳ ಮೇಲೆ ಗಮನ ಹರಿಸುವಂತೆ ಮಾಡುತ್ತದೆ. ಅಂದರೆ ಅದೃಷ್ಟಕ್ಕಾಗಿ ಕಾಯುವುದಕ್ಕಿಂತ ನೀವು ಮಾಡುವ ಕೆಲ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಪಟ್ಟು ಹಿಡಿಯುವಿಕೆ ಮುಖ್ಯವಾಗುತ್ತವೆ. ಕುಜನ ಪ್ರಭಾವ ನಿಮ್ಮ ಆಲೋಚನೆಗಳಿಗೆ ವೇಗ ನೀಡಬಹುದು. ಒಂದು ವಿಷಯ ಅನಿಸಿದ ತಕ್ಷಣವೇ ಮಾಡಬೇಕೆನಿಸುತ್ತದೆ. ಆದರೆ ಇಲ್ಲೇ ಜಾಗ್ರತೆ ಅಗತ್ಯ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ನಂತರ ತೊಂದರೆ ನೀಡಬಹುದು. ಮುಖ್ಯವಾಗಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳೊಂದಿಗೆ, ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಮತ್ತು ಮನೆಯಲ್ಲಿ ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ಮಾತುಗಳನ್ನು ಕೊಂಚ ಜಾಗರೂಕತೆಯಿಂದ ಆಯ್ಕೆ ಮಾಡಿ. ಈ 4 ದಿನಗಳಲ್ಲಿ ಗ್ರಹಗಳ ಪ್ರಭಾವ ನಿಮಗೆ ಒಂದು ವಿಷಯವನ್ನು ಕಲಿಸುತ್ತದೆ. ಅವಕಾಶ ಬಂದಾಗ ಹಿಂದೆ ಸರಿಯಬಾರದು, ಆದರೆ ತರಾತುರಿಯಲ್ಲಿ ಮುಂದೆ ಧುಮುಕಬಾರದು. ಸರಿಯಾದ ಸಮಯ ನೋಡಿ ಹೆಜ್ಜೆ ಇಟ್ಟರೆ ನಿಮಗೆ ಅನುಕೂಲಕರವಾದ ಫಲಿತಾಂಶ ಬರುವ ಸಾಧ್ಯತೆಯಿರುತ್ತದೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ವಿಷಯ ಒಂದೇ ಬಾರಿಗೆ ಚಲಿಸಿದರೆ ಆಶ್ಚರ್ಯಪಡಬೇಡಿ. ಇದುವರೆಗೂ ಕಾಣಿಸದ ಪರಿಣಾಮ ಒಂದೇ ಬಾರಿಗೆ ಹೊರಬರಬಹುದು. ನೀವು ಊಹಿಸದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ನೀವು ಬಿಟ್ಟುಬಿಟ್ಟ ಒಂದು ಕೆಲಸ ಮತ್ತೆ ನಿಮ್ಮ ಮುಂದೆ ಬರಬಹುದು. ನಿಮಗಿಲ್ಲಿ ಅವಕಾಶವೇ ಇಲ್ಲ ಅಂದ್ಕೊಂಡ ಜಾಗದಲ್ಲಿ ಹೊಸ ಮಾರ್ಗ ಕಾಣಿಸಬಹುದು. ಆಗಸ್ಟ್ 23ರಂದು ಬೆಳಿಗ್ಗೆಯಿಂದಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಸುಳಿದಾಡುತ್ತಿರಬಹುದು. ಇದು ಯಾವಾಗ ಪೂರ್ಣಗೊಳ್ಳುತ್ತದೆ, ಆ ವ್ಯಕ್ತಿ ಯಾವಾಗ ಮಾತನಾಡುತ್ತಾರೆ, ಹಣ ಯಾವಾಗ ಬರುತ್ತದೆ, ಉದ್ಯೋಗ ಯಾವಾಗ ಬರುತ್ತದೆ ಎಂಬ ಆಲೋಚನೆ ಇರಬಹುದು. ಆದರೆ ಈ ದಿನ ನೀವು ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಪ್ರತಿಯೊಂದೂ ಒಂದೇ ಬಾರಿಗೆ ನಡೆಯಬೇಕೆಂದಿಲ್ಲ. ಮೊದಲಿಗೆ ಸೂಚನೆ ಬರುತ್ತದೆ, ನಂತರ ಪರಿಣಾಮ ಬರುತ್ತದೆ. ಉದಾಹರಣೆಗೆ, ಉದ್ಯೋಗಕ್ಕಾಗಿ ಕಾಯುತ್ತಿರುವ ವ್ಯಕ್ತಿಗೆ ತಕ್ಷಣವೇ ನೇಮಕಾತಿ ಆದೇಶ ಬಾರದಿರಬಹುದು. ಆದರೆ ಒಂದು ಫೋನ್ ಕರೆ ಬರಬಹುದು, ಒಂದು ಪರಿಚಯ ಉಂಟಾಗಬಹುದು, ಇಂಟರ್ವ್ಯೂ ಮಾಹಿತಿ ಬರಬಹುದು. ಆ ಸಣ್ಣ ಘಟನೆಯನ್ನು ಸಾಧಾರಣವಾಗಿ ತೆಗೆದುಕೊಳ್ಳಬೇಡಿ, ಅದೇ ಮುಂದೆ ದೊಡ್ಡ ಅವಕಾಶಕ್ಕೆ ದಾರಿಯಾಗಬಹುದು. ವ್ಯಾಪಾರ ಮಾಡುವ ಕುಂಭ ರಾಶಿಯವರಿಗೂ ಇಂತಹ ಪರಿಸ್ಥಿತಿಯೇ ಇರಬಹುದು. ಬಹಳ ಕಾಲದಿಂದ ಬಾರದ ಗ್ರಾಹಕ ಮತ್ತೆ ಮಾತನಾಡಬಹುದು. ಹಳೆಯ ಪರಿಚಯದಿಂದ ಒಂದು ಕೆಲಸ ಬರಬಹುದು. ನೀವು ಬಿಟ್ಟುಕೊಟ್ಟ ಒಂದು ವ್ಯಾಪಾರದ ಆಲೋಚನೆ ಮತ್ತೆ ನೆನಪಿಗೆ ಬರಬಹುದು. ಮೊದಲನೆಯದು ಸಣ್ಣ ಅವಕಾಶದಂತೆ ಕಾಣಿಸಿದರೂ ಅದರ ಹಿಂದೆ ಪ್ರಯೋಜನವಿರಬಹುದು. ಕುಟುಂಬದ ವಿಷಯಗಳಲ್ಲಿ ಮಾತ್ರ ಆ ದಿನ ಮಾತಿನ ವಿಷಯದಲ್ಲಿ ಜಾಗ್ರತೆ. ನಿಮಗೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ತಿಳಿದಿದ್ದರೂ
ಎದುರಿನವರಿಗೆ ಅದೇ ವಿಷಯ ತಿಳಿದಿರಲಿಕ್ಕಿಲ್ಲ. ಅದಕ್ಕಾಗಿಯೇ ನಾನೇ ಸರಿ ಎಂಬ ಭಾವನೆಯಿಂದ ಮಾತನಾಡದೆ ಶಾಂತವಾಗಿ ವಿವರಿಸಿ. ಒಂದು ಸಣ್ಣ ಮಾತನ್ನು ದೊಡ್ಡ ಜಗಳವನ್ನಾಗಿ ಮಾಡದೆ ತಡೆದ್ರೆ ಮನೆಯ ವಾತಾವರಣ ಬಹಳ ಸುಧಾರಿಸುತ್ತದೆ. ಪ್ರೀತಿಯ ವಿಷಯದಲ್ಲೂ ಒಂದು ಸಣ್ಣ ಸೂಚನೆ ಕಾಣಿಸಬಹುದು. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಉಂಟಾಗಬಹುದು. ಈಗಾಗಲೇ ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಆ ವ್ಯಕ್ತಿಯಿಂದ ಸ್ಪಂದನೆ ಬರಬಹುದು. ಗತಕಾಲದಲ್ಲಿ ಮಾತನಾಡುವುದು ನಿಂತುಹೋದ ವ್ಯಕ್ತಿ ಮತ್ತೆ ನೆನಪಿಗೆ ಬರಬಹುದು. ಆದರೆ ಈ ಸಮಯದಲ್ಲಿ ಭಾವೋದ್ವೇಗದಿಂದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆ ವ್ಯಕ್ತಿಯ ಮಾತುಗಳಿಗಿಂತ ಅವರ ನಡವಳಿಕೆಯನ್ನು ಗಮನಿಸಿ. ಹಣದ ವಿಷಯದಲ್ಲಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಕೈಯಲ್ಲಿ ಹಣವಿದೆ ಎಂದು ತಕ್ಷಣವೇ ದೊಡ್ಡ ಖರೀದಿ ಮಾಡುವುದಕ್ಕಿಂತ ಮುಂಚಿತವಾಗಿ ಅಗತ್ಯವಿದೆಯೇ ಇಲ್ಲವೇ ಎಂದು ಯೋಚಿಸಿ. ಮುಖ್ಯವಾಗಿ ಇತರರ ಮಾತು ಕೇಳಿ ಹೂಡಿಕೆ ಮಾಡುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಆಗಸ್ಟ್ 24ರಂದು ಸಂಬಂಧಗಳು, ಪರಿಚಯಗಳು ಮತ್ತು ಸಂಭಾಷಣೆಗಳು ನಿಮಗೆ ಮುಖ್ಯವಾಗಬಹುದು. ನೀವು ಇಷ್ಟುವರೆಗೆ ಒಂದು ವಿಷಯದ ಬಗ್ಗೆ ಒಂದು ರೀತಿಯಲ್ಲಿ ಅಂದುಕೊಂಡಿರಬಹುದು. ಆದರೆ ಒಬ್ಬ ವ್ಯಕ್ತಿ ಹೇಳುವ ಮಾತು ಅಥವಾ ನೀವು ತಿಳಿದುಕೊಳ್ಳುವ ಒಂದು ಹೊಸ ಮಾಹಿತಿಯಿಂದ ನಿಮ್ಮ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆಯಿದೆ. ಇದು ಹೆದರಬೇಕಾದ ಬದಲಾವಣೆಯಲ್ಲ. ಸತ್ಯ ಯಾವುದೇ ಇರಲಿ, ಸತ್ಯ ಹೊರಬರುವುದು ಒಳ್ಳೆಯದೇ. ಏಕೆಂದರೆ ತಿಳಿಯದ ವಿಷಯದ ಬಗ್ಗೆ ಅನುಮಾನ ಪಡುತ್ತಿರುವುದಕ್ಕಿಂತ ಅಸಲಿ ವಿಷಯ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಕುಂಭರಾಶಿಯ ಉದ್ಯೋಗಸ್ಥರಿಗೆ ಆ ದಿನ ಒಂದು ಜವಾಬ್ದಾರಿ ಹೆಚ್ಚಾಗಬಹುದು. ಮೊದಲು ಈ ಕೆಲಸವನ್ನು ನನಗೆ ಏಕೆ ಕೊಟ್ಟರು ಎಂದು ಅನಿಸಬಹುದು. ಆದರೆ ಅದೇ ಕೆಲಸ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವಾಗಿ ಬದಲಾಗಬಹುದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವ ಸಾಧ್ಯತೆಯಿರುತ್ತದೆ. ತಕ್ಷಣವೇ ಪ್ರಶಂಸೆ ಬಾರದೇ ಇದ್ದರೂ ನೀವು ಮಾಡಿದ ಕೆಲಸ ನೆನಪಿನಲ್ಲಿ ಉಳಿಯಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಪರಿಚಯಗಳ ಮೂಲಕ ಅವಕಾಶ ಬರಬಹುದು. ಒಬ್ಬ ವ್ಯಕ್ತಿ ನಿಮಗೆ ಒಂದು ಸಂಸ್ಥೆಯ ಬಗ್ಗೆ ಹೇಳಬಹುದು, ಒಂದು ಕಡೆ ಅರ್ಜಿ ಸಲ್ಲಿಸಲು ಸೂಚಿಸಬಹುದು. ನಿಮಗೆ ದೊಡ್ಡದಾಗಿ ನಂಬಿಕೆ ಇಲ್ಲದಿದ್ದರೂ ಒಮ್ಮೆ ಪ್ರಯತ್ನಿಸುವುದು ಒಳ್ಳೆಯದು. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗುವ ಮಾರ್ಗ ನೀವು ಅಂದುಕೊಂಡ ಜಾಗದಿಂದ ಅಲ್ಲದೆ ಬೇರೆಡೆಯಿಂದ ಬರಬಹುದು. ವ್ಯಾಪಾರಿಗಳಿಗೆ ಮಾತ್ರ ಲೆಕ್ಕಪತ್ರಗಳು, ಪಾವತಿಗಳು ಮತ್ತು ಒಪ್ಪಂದಗಳ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ನಮ್ಮ ಮಧ್ಯೆ ನಂಬಿಕೆ ಇದೆಯಲ್ಲ, ಕಾಗದ ಏಕೆ ಎಂದು ಅಂದುಕೊಳ್ಳಬೇಡಿ. ನಂಬಿಕೆ ಇರಬೇಕು, ಆದರೆ ವಹಿವಾಟುಗಳಲ್ಲಿ ಸ್ಪಷ್ಟತೆ ಕೂಡ ಇರಬೇಕು. ಕುಟುಂಬದಲ್ಲಿ ಒಂದು ದೊಡ್ಡ ನಿರ್ಧಾರದ ಬಗ್ಗೆ ಚರ್ಚೆ ಬರಬಹುದು. ನೀವು ತಕ್ಷಣ ಯಾರ ಪರವಾಗಿಯೂ ನಿಲ್ಲದೆ ಎಲ್ಲರ ಮಾತನ್ನು ಕೇಳುವುದು ಒಳ್ಳೆಯದು. ನಿಮ್ಮ ಮಾತಿಗೆ ಕುಟುಂಬದಲ್ಲಿ ಮೌಲ್ಯವಿದೆ. ಅದಕ್ಕಾಗಿಯೇ ಕೋಪದಿಂದ ಹೇಳಿದ ಮಾತಿಗಿಂತ ಆಲೋಚಿಸಿ ಹೇಳಿದ ಮಾತು ಹೆಚ್ಚಿನ ಫಲಿತಾಂಶ ನೀಡುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಎದುರಿನ ವ್ಯಕ್ತಿ ನಿಜವಾಗಿಯೂ ನಿಮ್ಮೊಂದಿಗೆ ಇರಲು ಬಯಸುತ್ತಿದ್ದಾರೆಯೇ ಅಥವಾ ಕೇವಲ ಪರಿಸ್ಥಿತಿಯ ಕಾರಣಕ್ಕೆ ಮಾತನಾಡುತ್ತಿದ್ದಾರೆಯೇ ಎಂಬ ವಿಷಯ ಅವರ ನಡವಳಿಕೆಯ ಮೂಲಕ ಅರ್ಥವಾಗುತ್ತದೆ. ಕುಂಭರಾಶಿಯವರು ಈ ಸಮಯದಲ್ಲಿ ಮಾತುಗಳಿಗಿಂತ ಕ್ರಿಯೆಯಲ್ಲಿ ಕಾಣಿಸುವ ಪ್ರೀತಿಯನ್ನು ನಂಬುವುದು ಒಳ್ಳೆಯದು. ವಿವಾಹಕ್ಕಾಗಿ ನೋಡುತ್ತಿರುವವರಿಗೆ ಒಂದು ಸಂಬಂಧದ ಬಗ್ಗೆ ಮಾಹಿತಿ ಬರಬಹುದು. ತಕ್ಷಣವೇ ಹೌದು ಅಥವಾ ಇಲ್ಲ ಎನ್ನದೆ ಕುಟುಂಬ, ವ್ಯಕ್ತಿಯ ಸ್ವಭಾವ, ಜವಾಬ್ದಾರಿಗಳು ಮತ್ತು ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಆಗಸ್ಟ್ 25ನೇ ದಿನಾಂಕ ಕುಂಭ ರಾಶಿಯವರಿಗೆ ಬಹಳ ಪ್ರಮುಖವಾದ ದಿನ. ಈ ದಿನ ನೀವು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ನಿಮಗೆ ಫಲಿತಾಂಶ ತಡವಾಗಿ ಬರುತ್ತಿದ್ದರೂ ಅದರ ಹಿಂದೆ ಕಾರಣವಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಬಹಳ ಕಾಲದಿಂದ ನಿಂತುಹೋಗಿದ್ದ ಒಂದು ಕೆಲಸ ಮತ್ತೆ ಚಲಿಸಬಹುದು. ನೀವು ಇದು ಇನ್ನೂ ನಡೆಯುವುದಿಲ್ಲ ಎಂದುಕೊಂಡ ವಿಷಯದ ಬಗ್ಗೆ ಯಾರೋ ಮತ್ತೆ ಮಾತನಾಡಬಹುದು. ಒಂದು ಪತ್ರ ಮುಂದೆ ಹೋಗಬಹುದು. ಒಬ್ಬ ವ್ಯಕ್ತಿ ಮತ್ತೆ ಸಂಪರ್ಕಿಸಬಹುದು. ಒಂದು ಉದ್ಯೋಗದ ಅವಕಾಶ ಮತ್ತೆ ತೆರೆದುಕೊಳ್ಳಬಹುದು. ಒಂದು ವ್ಯಾಪಾರದ ಚರ್ಚೆ ಮತ್ತೆ ಪ್ರಾರಂಭವಾಗಬಹುದು. ಇಲ್ಲೇ ನಿಮಗೆ ಊಹಿಸದ ಬದಲಾವಣೆ ಕಾಣಿಸುತ್ತದೆ. ನೀವು ಒಂದು ಬಾಗಿಲು ಮುಚ್ಚಿಹೋಯಿತು ಎಂದುಕೊಳ್ಳುತ್ತೀರಿ. ಆದರೆ ಆ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿಲ್ಲ, ಸಣ್ಣ ಮಾರ್ಗ ಇನ್ನೂ ಇದೆ ಎಂದು ತಿಳಿಯುತ್ತದೆ. ಆ ಸಣ್ಣ ಮಾರ್ಗವನ್ನು ಗುರುತಿಸುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಆದರೆ ಈ ದಿನ ಒಂದು ವಿಷಯದಲ್ಲಿ ಮಾತ್ರ ತರಾತುರಿ ಮಾಡಬೇಡಿ. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ ಚಲಿಸಿತೆಂದು ತಕ್ಷಣವೇ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡಬೇಡಿ. ಮೊದಲಿಗೆ ಕೆಲಸ ನಿಜವಾಗಿಯೂ ಮುಂದೆ ಹೋಗುತ್ತಿದೆಯೇ ಇಲ್ಲವೇ ಎಂಬುದನ್ನು ನೋಡಿ. ಮಾತು ಮಾತ್ರವೇ ಅಥವಾ ನಿಜವಾದ ಕ್ರಿಯೆ ಪ್ರಾರಂಭವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ವ್ಯಾಪಾರಿಗಳಿಗೆ ಹಳೆಯ ಗ್ರಾಹಕರಿಂದ ಪ್ರಯೋಜನ ಬರಬಹುದು. ಒಂದೊಮ್ಮೆ ನಿಮ್ಮಿಂದ ಸೇವೆ ಪಡೆದ ವ್ಯಕ್ತಿ ಮತ್ತೆ ಬರಬಹುದು. ಅವರೊಂದಿಗೆ ಒಳ್ಳೆಯ ಸಂಬಂಧ ಮುಂದುವರಿಸಿದರೆ ಭವಿಷ್ಯದಲ್ಲಿ ಇನ್ನಷ್ಟು ಅವಕಾಶಗಳು ಬರಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಒಬ್ಬ ವ್ಯಕ್ತಿ ನಿಮಗೆ ಸಹಾಯ ಮಾಡಬಹುದು. ಆ ಸಹಾಯ ಬಹಳ ಸಣ್ಣದಾಗಿ ಕಾಣಿಸಿದರೂ ನಿಮ್ಮ ಕೆಲಸ ಸುಲಭವಾಗಲು ಕಾರಣವಾಗಬಹುದು. ಸಹಾಯ ಮಾಡಿದ ವ್ಯಕ್ತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಜೀವನದಲ್ಲಿ ನಾವು ಬೆಳೆಯಲು ನಮ್ಮ ಶ್ರಮದ ಜೊತೆಗೆ ಸರಿಯಾದ ಸಮಯದಲ್ಲಿ ಸಿಗುವ ಸರಿಯಾದ ಮನುಷ್ಯರೂ ಕೂಡ ಕಾರಣವಾಗುತ್ತಾರೆ. ಕುಟುಂಬದಲ್ಲಿ ಬಹಳ ಕಾಲದಿಂದ ಬಾಕಿ ಇರುವ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಬರಬಹುದು.
ಈ ಬಾರಿ ಗತಕಾಲದಲ್ಲಿ ನಡೆದ ಜಗಳವನ್ನು ನೆನಪಿಸಿಕೊಂಡು ಕೋಪದಿಂದ ಹೇಳದೆ ಪರಿಹಾರ ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಆಲೋಚಿಸಿ. ನಿಮ್ಮ ಒಂದು ಒಳ್ಳೆಯ ಮಾತು ಮನೆಯಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಪ್ರೀತಿಯ ವಿಷಯದಲ್ಲೂ ಒಂದು ಸ್ಪಷ್ಟತೆ ಬರಬಹುದು. ಒಬ್ಬ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಇರಲು ಬಯಸುತ್ತಿದ್ದಾರೆಯೇ ಅಥವಾ ಕೇವಲ ಸಮಯ ಕಳೆಯುತ್ತಿದ್ದಾರೆಯೇ ಎಂಬ ವಿಷಯ ಅವರ ಕ್ರಿಯೆಗಳ ಮೂಲಕ ಅರ್ಥವಾಗುತ್ತದೆ. ಆ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ಕುಂಭ ರಾಶಿಯವರಿಗೆ ಇರಬೇಕು. ಏಕೆಂದರೆ ಸತ್ಯ ಸ್ವಲ್ಪ ಕಾಲ ನೋವು ನೀಡಿದರೂ ತಪ್ಪು ಸಂಬಂಧ ಜೀವನ ಪೂರ್ತಿ ಬೇಸರ ಪಡುವುದರಿಂದ ಕಾಪಾಡುತ್ತದೆ. ಈ ದಿನ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ. ನಿಂತು ಹೋಗಿದ್ದೆಲ್ಲವೂ ಮುಗಿದು ಹೋಯಿತು ಎಂದರ್ಥವಲ್ಲ. ಕೆಲವು ವಿಷಯಗಳು ಸರಿಯಾದ ಸಮಯಕ್ಕಾಗಿ ನಿಂತಿರುತ್ತವೆ. ಆ ಸಮಯ ಬಂದಾಗ ಸಣ್ಣ ಚಲನೆಯಿಂದಲೇ ದೊಡ್ಡ ಬದಲಾವಣೆಗೆ ನಾಂದಿಯಾಗುತ್ತದೆ. ಆಗಸ್ಟ್ 26ನೇ ದಿನಾಂಕಕ್ಕೆ ಬರುವಷ್ಟರಲ್ಲಿ ಕಳೆದ 3 ದಿನಗಳಲ್ಲಿ ನಡೆದ ಘಟನೆಗಳ ಬಗ್ಗೆ ನೀವು ಒಂದು ನಿರ್ಧಾರಕ್ಕೆ ಬರಬಹುದು. ಇಷ್ಟೂ ಕಾಲ ಒಂದು ವಿಷಯದ ಬಗ್ಗೆ ಏನು ಮಾಡುವುದು ಎಂದು ಆಲೋಚಿಸುತ್ತಿದ್ದರೂ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಒಂದು ಕೆಲಸ ಮುಂದುವರಿಸಬೇಕೇ? ಬದಲಾಯಿಸಬೇಕೇ? ಒಬ್ಬ ವ್ಯಕ್ತಿಯೊಂದಿಗಿನ ಸಂಬಂಧವನ್ನು ಹೇಗೆ ಮುಂದುವರಿಸಬೇಕು? ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕೇ? ವ್ಯಾಪಾರದಲ್ಲಿ ಹೊಸ ಹೆಜ್ಜೆ ಇಡಬೇಕೇ? ಎಂಬ ವಿಷಯದಲ್ಲಿ ನಿಮಗೆ ಒಂದು ದಾರಿ ಕಾಣಿಸಬಹುದು. ಮುಖ್ಯವಾಗಿ ಇತರರು ಹೇಳುವ ಮಾತುಗಳಿಗಿಂತ ನಿಮಗೆ ಆದ ಅನುಭವದ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ಆಲೋಚನೆ ಬಲಗೊಳ್ಳುತ್ತದೆ. ಉದ್ಯೋಗ ಮಾಡುತ್ತಿರುವ ಕುಂಭರಾಶಿಯವರಿಗೆ ಭವಿಷ್ಯದ ಉದ್ಯೋಗದ ಬಗ್ಗೆ ಆಲೋಚನೆಗಳು ಬರಬಹುದು. ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆಯೇ ಇಲ್ಲವೇ ಎಂಬ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಕೆಲವರಿಗೆ ಹೊಸ ಉದ್ಯೋಗದ ಬಗ್ಗೆ ಆಲೋಚನೆ ಪ್ರಾರಂಭವಾಗುತ್ತದೆ. ಇನ್ನು ಕೆಲವರಿಗೆ ಪ್ರಸ್ತುತ ಉದ್ಯೋಗದಲ್ಲೇ ಉತ್ತಮ ಸ್ಥಾನ ಗಳಿಸಿಕೊಳ್ಳಬೇಕೆಂಬ ನಿರ್ಧಾರ ಬರುತ್ತದೆ. ತಕ್ಷಣವೇ ಉದ್ಯೋಗ ಬಿಡುವುದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅವಕಾಶ ಸಿದ್ಧವಾಗಿದೆಯೇ ಇಲ್ಲವೇ ಎಂದು ನೋಡುವುದು ಒಳ್ಳೆಯದು. ವ್ಯಾಪಾರ ಮಾಡುವವರಿಗೆ ಹೊಸ ವಿಧಾನದ ಬಗ್ಗೆ ಆಲೋಚನೆ ಬರಬಹುದು. ಇದುವರೆಗೆ ಒಂದು ರೀತಿಯಲ್ಲಿ ಮಾಡುತ್ತಿದ್ದ ಕೆಲಸವನ್ನು ಕೊಂಚ ಬದಲಾಯಿಸಿದರೆ ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸಬಹುದೆಂದು ಅರ್ಥವಾಗುತ್ತದೆ. ಮುಖ್ಯವಾಗಿ ಗ್ರಾಹಕರೊಂದಿಗೆ ಮಾತನಾಡುವ ವಿಧಾನ, ಸೇವೆಯಲ್ಲಿ ಬದಲಾವಣೆ, ಹೊಸ ವಸ್ತುಗಳು ಅಥವಾ ಹೊಸ ಪ್ರಚಾರದಂತಹ ವಿಷಯಗಳಲ್ಲಿ ಆಲೋಚನೆ ಉಪಯುಕ್ತವಾಗಬಹುದು. ಸಣ್ಣ ಬದಲಾವಣೆಯನ್ನು ಹಗುರವಾಗಿ ಅಂದಾಜಿಸಬೇಡಿ. ಕೆಲವೊಮ್ಮೆ ವ್ಯಾಪಾರದಲ್ಲಿ ದೊಡ್ಡ ಭವಿಷ್ಯ ಒಂದು ಸಣ್ಣ ಬದಲಾವಣೆಯಿಂದಲೇ ಪ್ರಾರಂಭವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮೊಂದಿಗೆ ಬಹಳ ಕಾಲದಿಂದ ಮಾತನಾಡದ ವ್ಯಕ್ತಿಯೊಂದಿಗೆ ಮತ್ತೆ ಸೌಹಾರ್ದತೆ ಏರ್ಪಡುವ ಸಾಧ್ಯತೆಯಿದೆ. ನೀವೇ ಮೊದಲು ಮಾತನಾಡಿದರೆ ನಿಮ್ಮ ಗೌರವ ಕಡಿಮೆಯಾಗುವುದಿಲ್ಲ. ಕೆಲವು ಸಂಬಂಧಗಳನ್ನು ಗೆಲ್ಲಲು ದೊಡ್ಡ ಮಾತುಗಳ ಅಗತ್ಯವಿಲ್ಲ. ಒಂದು ಸಣ್ಣ ಕುಶಲ ವಿಚಾರಣೆ ಸಾಕು. ಜೀವನ ಸಂಗಾತಿಯೊಂದಿಗೆ ಸೇರಿ ಭವಿಷ್ಯದ ಬಗ್ಗೆ ಮಾತನಾಡಿಕೊಳ್ಳುವುದು ಕೂಡ ಒಳ್ಳೆಯದು. ಮನೆಗೆ ಸಂಬಂಧಿಸಿದ ನಿರ್ಧಾರ, ಮಕ್ಕಳ ಭವಿಷ್ಯ, ಹಣದ ಉಳಿತಾಯ ಅಥವಾ ಪ್ರಯಾಣದಂತಹ ವಿಷಯದ ಬಗ್ಗೆ ಇಬ್ಬರೂ ಸೇರಿ ನಿರ್ಧಾರ ತೆಗೆದುಕೊಂಡರೆ ತದನಂತರದ ತೊಂದರೆಗಳು ಕಡಿಮೆಯಾಗುತ್ತವೆ. ಕುಂಭ ರಾಶಿಯವರಿಗೆ ಪ್ರೀತಿಯ ವಿಷಯದಲ್ಲಿ ಈ 4 ದಿನಗಳು ಬಹಳ ಸೂಕ್ಷ್ಮವಾದವು. ನೀವು ಪ್ರೀತಿಯನ್ನು ಹೆಚ್ಚಾಗಿ ಮಾತುಗಳಲ್ಲಿ ತೋರಿಸದಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಎದುರಿನ ವ್ಯಕ್ತಿಯ ಬಗ್ಗೆ ಬಹಳ ಯೋಚಿಸುತ್ತೀರಿ. ಆದರೆ ನಿಮ್ಮ ಮೌನವನ್ನು ಎದುರಿನವರು ಅರ್ಥಮಾಡಿಕೊಳ್ಳದಿರಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ಸಣ್ಣ ಅಪಾರ್ಥ ಬಂದರೂ ತಕ್ಷಣವೇ ಕೋಪಗೊಳ್ಳದೆ ಮಾತನಾಡುವುದು ಅಗತ್ಯ. ಈಗಾಗಲೇ ಪ್ರೀತಿಯಲ್ಲಿ ಇರುವವರಿಗೆ ಒಂದು ಪ್ರಮುಖ ವಿಷಯ ಹೊರಬರಬಹುದು. ನಿಮಗೆ ತಿಳಿಯದಂತೆ ಎದುರಿನ ವ್ಯಕ್ತಿ ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆಯೇ ಅಥವಾ ನಿಜವಾಗಿಯೂ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ ಅಥವಾ ನಿಜವಾಗಿಯೂ ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾರೆಯೇ ಎಂಬ ವಿಷಯ ಸ್ಪಷ್ಟವಾಗುತ್ತದೆ. ಕೆಲವರಿಗೆ ಇದು ಸಂತೋಷವನ್ನು ನೀಡುತ್ತದೆ. ಇನ್ನು ಕೆಲವರಿಗೆ ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಏನೇ ನಡೆದರೂ ನಿಮಗೆ ಭವಿಷ್ಯದ ವಿಷಯದಲ್ಲಿ ಸ್ಪಷ್ಟತೆ ಬರುವುದು ಒಳ್ಳೆಯದೇ. ಒಂಟಿಯಾಗಿರುವ ಕುಂಭ ರಾಶಿಯವರಿಗೆ ಹಳೆಯ ಪರಿಚಯ ಮತ್ತೆ ಮುಂದೆ ಬರಬಹುದು. ಒಂದೊಮ್ಮೆ ಮಾತನಾಡುವುದು ನಿಂತುಹೋಗಿದ್ದ ವ್ಯಕ್ತಿಯಿಂದ ಸಂದೇಶ ಬರಬಹುದು ಅಥವಾ ಕುಟುಂಬದ ಪರಿಚಯದ ಮೂಲಕ ಒಬ್ಬ ಹೊಸ ವ್ಯಕ್ತಿಯ ಬಗ್ಗೆ ಮಾಹಿತಿ ಬರಬಹುದು. ಆದರೆ ಕೇವಲ ಒಂಟಿತನದ ಕಾರಣಕ್ಕಾಗಿ ಒಂದು ಸಂಬಂಧವನ್ನು ಒಪ್ಪಿಕೊಳ್ಳಬೇಡಿ. ನಿಮಗೆ ಗೌರವ ನೀಡುವ ವ್ಯಕ್ತಿ, ನಿಮ್ಮ ಮಾತು ಕೇಳುವ ವ್ಯಕ್ತಿ, ನಿಮ್ಮ ಜೀವನದ ಗುರಿಗಳನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯಾಗಿದ್ದರೆ ಮಾತ್ರ ಮುಂದುವರಿಯುವುದು ಒಳ್ಳೆಯದು. ವಿವಾಹಕ್ಕಾಗಿ ನೋಡುತ್ತಿರುವವರಿಗೆ ಒಂದು ಸಂಬಂಧದ ಬಗ್ಗೆ ಹಿರಿಯರು ಮಾತನಾಡುವ ಸಾಧ್ಯತೆಯಿದೆ. ಮೊದಲ ನೋಟದಲ್ಲೇ ಅಥವಾ ಮೊದಲ ಮಾತಿನಲ್ಲೇ ನಿರ್ಧಾರ ತೆಗೆದುಕೊಳ್ಳದೆ ವ್ಯಕ್ತಿಯ ಸ್ವಭಾವ, ಕುಟುಂಬದ ಪರಿಸ್ಥಿತಿಗಳು, ಜವಾಬ್ದಾರಿಗಳನ್ನು ತಿಳಿದುಕೊಳ್ಳಬೇಕು. ವಿವಾಹಿತರು ಜೀವನ ಸಂಗಾತಿಯೊಂದಿಗೆ ಇರುವ ಸಣ್ಣ ಮನಸ್ತಾಪಗಳನ್ನು ಮಾತನಾಡಿಕೊಳ್ಳುವ ಮೂಲಕ ಬಗೆಹರಿಸಿಕೊಳ್ಳಬಹುದು. ನಿಮ್ಮ ಸಂಗಾತಿ ಹೇಳುವ ಮಾತನ್ನು ಮಧ್ಯದಲ್ಲಿ ತಡೆಯದೆ ಸಂಪೂರ್ಣವಾಗಿ ಕೇಳಿ. ಕೆಲವೊಮ್ಮೆ ಎದುರಿನವರಿಗೆ ಪರಿಹಾರಕ್ಕಿಂತ ನಮ್ಮ ಮಾತನ್ನು ಯಾರೋ ಕೇಳುತ್ತಿದ್ದಾರೆ ಎಂಬುದೇ ಅಗತ್ಯವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಶಾಶ್ವತವಾಗಿ ಇರಬೇಕಾದ ಅಗತ್ಯವಿಲ್ಲ. ಕೆಲವರು ನಮಗೆ ಒಂದು ಪಾಠ ಕಲಿಸಲು ಬರುತ್ತಾರೆ, ಇನ್ನು ಕೆಲವರು ನಮ್ಮ ಜೀವನವನ್ನು ಬದಲಾಯಿಸಲು ಬರುತ್ತಾರೆ. ಅದಕ್ಕಾಗಿಯೇ ಯಾರು ಬಂದರು ಎನ್ನುವುದಕ್ಕಿಂತ ಅವರಿಂದಾಗಿ
ನಿಮ್ಮ ಜೀವನ ಯಾವ ದಾರಿಯಲ್ಲಿ ಸಾಗುತ್ತಿದೆ ಎಂಬುದನ್ನು ಗಮನಿಸಿ. ನಿಮಗೆ ಅನುಕೂಲಕರವಾಗಿ ಬದಲಾಗುವ ಕೊನೆಯ ಸೂಚನೆ: ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಕುಂಭ ರಾಶಿಯವರಿಗೆ ಈ ಅವಧಿಯಲ್ಲಿ ಪ್ರಮುಖವಾದ ವಿಷಯವೇನೆಂದರೆ, ಹೊರಗಿನ ಪರಿಸ್ಥಿತಿಗಳು ಬದಲಾಗುವುದಕ್ಕಿಂತ ನಿಮ್ಮಲ್ಲಿ ಬದಲಾವಣೆ ಬರುವುದು. ಇಷ್ಟೂ ಕಾಲ ನೀವು ಸಹಿಸಿಕೊಂಡ ವಿಷಯವನ್ನು ಇನ್ನು ಮುಂದೆ ಸಹಿಸಬಾರದು ಎನಿಸಬಹುದು. ಇಷ್ಟೂ ಕಾಲ ಹೆದರಿದ್ದ ಕೆಲಸವನ್ನು ಈಗ ಮಾಡಬಲ್ಲೆ ಎಂಬ ಧೈರ್ಯ ಬರಬಹುದು. ಯಾರನ್ನೂ ಸಂತೋಷಪಡಿಸಲು ತೆಗೆದುಕೊಂಡ ನಿರ್ಧಾರಕ್ಕಿಂತ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಆಲೋಚನೆ ಹೆಚ್ಚಾಗಬಹುದು. ನೀವು ಬಹಳ ಕಾಲದಿಂದ ಮುಂದೂಡುತ್ತಿರುವ ಒಂದು ಕೆಲಸವಿದ್ದರೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಿ. ಆದರೆ ಕೋಪದಿಂದಲ್ಲ, ತರಾತುರಿಯಿಂದಲ್ಲ, ಇತರರ ಒತ್ತಡದಿಂದಲ್ಲ. ನಿಮಗೆ ನಿಜವಾಗಿಯೂ ಯಾವುದು ಒಳ್ಳೆಯದೋ ಆಲೋಚಿಸಿ ಮುಂದುವರಿರಿ. ಕೆಲವರಿಗೆ ಹೊಸ ಸ್ಥಳಕ್ಕೆ ಹೋಗುವ ಅವಕಾಶ ಬರಬಹುದು. ಇನ್ನು ಕೆಲವರಿಗೆ ಮನೆಯಲ್ಲೇ ಇದ್ದು ಒಂದು ಪ್ರಮುಖ ಕೆಲಸ ಪೂರ್ಣಗೊಳಿಸುವ ಅವಕಾಶವಿರುತ್ತದೆ. ಪ್ರಯಾಣ ಸಂಭವಿಸಿದರೆ ದೇವಾಲಯ ದರ್ಶನ ಮಾಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಒಳ್ಳೆಯದು. ಮುಖ್ಯವಾಗಿ ಶಿವಾಲಯ ಅಥವಾ ಹನುಮಂತನ ದೇವಾಲಯ ದರ್ಶನ ನಿಮಗೆ ಆಧ್ಯಾತ್ಮಿಕವಾಗಿ ಧೈರ್ಯ ನೀಡುತ್ತದೆ. ಕುಂಭ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರಬೇಕಾದರೆ ಗತಕಾಲವನ್ನು ಪದೇ ಪದೇ ಮನಪಿಸಿಕೊಳ್ಳುತ್ತಿರಬಾರದು. ಯಾರೋ ಮಾಡಿದ ತಪ್ಪಿನ ಬಗ್ಗೆ ಪ್ರತಿದಿನ ಯೋಚಿಸಿದರೆ ನೋವು ನಮಗೆ ಇರುತ್ತದೆ. ಗತಕಾಲದಿಂದ ಪಾಠ ತೆಗೆದುಕೊಂಡು ಮುಂದುವರಿಯುವುದು ನಿಮಗೆ ಒಳ್ಳೆಯದು. ನೀವು ಕಳೆದುಕೊಂಡದ್ದಕ್ಕಿಂತ ನಿಮ್ಮ ಮುಂದಿರುವುದನ್ನು ಗಮನಿಸಲು ಪ್ರಾರಂಭಿಸಿದಾಗ ನಿಮ್ಮ ಜೀವನದಲ್ಲಿ ಬದಲಾವಣೆಯ ವೇಗ ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ನಿಮಗೆ ಬಂದ ಹೊಸ ಪರಿಚಯ, ಹೊಸ ಆಲೋಚನೆ, ಹೊಸ ಅವಕಾಶ ಯಾವುದಿದ್ದರೂ ಸಂಪೂರ್ಣವಾಗಿ ಪರಿಶೀಲಿಸಿ. ನಿಮಗೆ ಸರಿಯೆನಿಸಿದರೆ ಧೈರ್ಯವಾಗಿ ಮುಂದುವರಿಯಿರಿ. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಶನಿದೇವನ ಅನುಗ್ರಹಕ್ಕಾಗಿ ಭಕ್ತಿಯಿಂದ ಪ್ರಾರ್ಥಿಸುವುದು ಒಳ್ಳೆಯದು. ಬೆಳಿಗ್ಗೆ ಅಥವಾ ಸಂಜೆ ಶನಿದೇವನನ್ನು ಸ್ಮರಿಸಿ ಓಂ ಶನೈಶ್ಚರಾಯ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ನಿಮ್ಮ ಶಕ್ತಿಗೆ ತಕ್ಕಂತೆ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಬಹುದು. ಹನುಮಂತನನ್ನು ಪ್ರಾರ್ಥಿಸುವುದು ಕೂಡ ಒಳ್ಳೆಯದೇ. ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಾಲಯಕ್ಕೆ ಹೋಗಿ ಭಕ್ತಿಯಿಂದ ದರ್ಶನ ಮಾಡಿ ಓಂ ಹನುಮತೇ ನಮಃ ಎಂದು ಜಪಿಸಬಹುದು. ಭಯದಿಂದಲ್ಲ, ಭಕ್ತಿಯಿಂದ ಪ್ರಾರ್ಥಿಸಬೇಕು. ಶಿವನನ್ನು ಸ್ಮರಿಸುವುದು ಕುಂಭ ರಾಶಿಯವರಿಗೆ ಮನಃಶಾಂತಿಯನ್ನು ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಎಂದು ಸ್ವಲ್ಪ ಸಮಯ ಜಪಿಸಿ. ಸಾಧ್ಯವಾದರೆ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಅಥವಾ ಸಾಧಾರಣ ದರ್ಶನ ಮಾಡಿ. ಬಡವರಿಗೆ ಅನ್ನದಾನ ಮಾಡುವುದು, ಅಗತ್ಯದಲ್ಲಿರುವವರಿಗೆ ನಿಮ್ಮ ಶಕ್ತಿಗೆ ತಕ್ಕ ಸಹಾಯ ಮಾಡುವುದು ಅತ್ಯುತ್ತಮ ಆಚರಣೆ. ಮುಖ್ಯವಾಗಿ ಸಹಾಯ ಮಾಡುವಾಗ ಅದನ್ನು ಪ್ರಚಾರ ಮಾಡದೆ ಮಾಡುವುದು ಇನ್ನಷ್ಟು ಒಳ್ಳೆಯದು. ಹಿರಿಯರನ್ನು ಗೌರವಿಸುವುದು, ಪೋಷಕರ ಆಶೀರ್ವಾದ ಪಡೆಯುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಕೂಡ ನಿಮಗೆ ದೊಡ್ಡ ಪರಿಹಾರವೇ. ಏಕೆಂದರೆ ಪರಿಹಾರ ಎಂದರೆ ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲ, ನಮ್ಮ ನಡವಳಿಕೆಯನ್ನು ಸಹ ಒಳ್ಳೆಯದಾಗಿ ಬದಲಾಯಿಸಿಕೊಳ್ಳುವುದು. ಕುಂಭ ರಾಶಿಯವರು ಆಗಸ್ಟ್ 23ರಿಂದ 26 ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಪರಿಣಾಮವನ್ನು ಭಯದಿಂದ ನೋಡಬೇಡಿ. ಕೆಲವು ಬದಲಾವಣೆಗಳು ಮೊದಲು ಗೊಂದಲಮಯವಾಗಿ ಕಾಣಿಸಿದರೂ ನಂತರವೇ ಅವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ: ತರಾತುರಿ ಮಾಡದೆ ಪರಿಸ್ಥಿತಿಯನ್ನು ಗಮನಿಸುವುದು, ಇತರರ ಮಾತುಗಳಿಗೆ ಹೆದರದೆ ನಿಮ್ಮ ಬುದ್ಧಿಯಿಂದ ನಿರ್ಧಾರ ತೆಗೆದುಕೊಳ್ಳುವುದು. ಈ ವಿಡಿಯೋದಲ್ಲಿ ಹೇಳಿದ ಅಂದಾಜುಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದು ನಿಜವಾಗಿ ನಡೆಯುತ್ತಿದೆ, ಯಾವುದು ನಡೆದಿಲ್ಲ ಎಂಬುದನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಕುಂಭ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ನೀವಿನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ರಾಶಿಫಲಗಳು, ಆಧ್ಯಾತ್ಮಿಕ ವಿಷಯಗಳು ಮತ್ತು ಗ್ರಹಗಳ ಪ್ರಭಾವಗಳು ನಿಮಗೆ ನಿರಂತರವಾಗಿ ತಲುಪಬೇಕಾದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿ. ಶನಿದೇವನ ಅನುಗ್ರಹ, ಶಿವನ ಕೃಪೆ ಮತ್ತು ಹನುಮಂತನ ಆಶೀರ್ವಾದ ನಿಮ್ಮ ಮೇಲಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.